All eyes on me, little life of a thug nigga until the day I die. Little life of a boss player. Little life of a thug nigga until the day I die. Little life of a boss player. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ಟೈಮ್ ಎಷ್ಟು ಅಂದರೆ ಆಲ್ಮೋಸ್ಟ್ ಅಲ್ಲ 5:40 ಆಯಿತು. ಗಾಡಿ ಇಲ್ಲಿ ರೆಡಿ ಆಗ್ತಿದೆ. ಮ್ಯಾಮ್ಬಾ ಇದೆ ನೋಡಿ. ಸೊ ಗಾಡಿ ರೆಡಿ ಆಗ್ತಿದೆ. ಇವಾಗ ಡಿಸ್ಕ್ರಿಪ್ಷನಲ್ಲೆಲ್ಲ ನೀವು ನೋಡಿರೋ ಹಾಗೆ ನನಗೆ ಟ್ರ್ಯಾಂಪ್ ಅವ್ರು ಇನ್ವೈಟ್ ಮಾಡಿದ್ದಾರೆ. ಕೀರ್ತಿ ಟ್ರ್ಯಾಂಪಲ್ಲಿ ಗಾಡಿ ಅನ್ವೀಲ್ ಮಾಡ್ತಿದ್ದಾರೆ ಇವತ್ತು, ಟ್ರ್ಯಾಂಪ್ ಸ್ಪೀಡ್ 400ನ. ಸೊ ಇನ್ನು ಕೆಲವೇ ಹೊತ್ತರಲ್ಲಿ ಸೀದಾ ಅಲ್ಲಿ ಶೋರೂಮಿಗೆ ಹೋಗ್ಬಿಟ್ಟು ಗಾಡಿ ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ. ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಶೂಟ್ ಮಾಡೋಕ್ಕೆ ಆದರೆ ಮಾಡ್ತೀನಿ, ಇಲ್ಲಾಂದರೆ ದಯವಿಟ್ಟು ಕ್ಷಮಿಸಿ. ಇನ್ನೊಂದು ವಾರ ಆದಮೇಲೆ ನಾನು ಕಂಪ್ಲೀಟಾಗಿ ಗಾಡಿನ ತೊಗೊಂಡೋಗಿ ಡೀಟೇಲ್ ರಿವ್ಯೂ ಕೂಡ ಕೊಡ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಸ್ನೇಹಿತರೆ. ಬನ್ನಿ, ಇನ್ನೇನು ಕೆಲವೇ ಹೊತ್ತರಲ್ಲಿ ಶೋರೂಮ್ ಹೋಗೋಣ. ಸೊ ರೆಸಿಡೆನ್ಸಿ ರೋಡಿಗೆ ಆಲ್ರೆಡಿ ಬಂದಾಯಿತು. ಮುಂಚೆ ಇಲ್ಲಿತ್ತು ಶೋರೂಮು. ಸೊ ಇದನ್ನು ಇವಾಗ ಸ್ವಲ್ಪ ಮುಂದೆ ಹಾಕಿದ್ದಾರೆ, ಪಕ್ಕದ ಲೈನಲ್ಲಿ ಹಾಕಿದ್ದಾರೆ. ಗಾಡಿ ಹೆಂಗಪ್ಪ ನಿಲ್ಲಿಸೋದು, ಇಲ್ಲೇ ಎಲ್ಲರೂ ನಿಲ್ಲಿಸ್ಕೊತೀನಿ. ಮ್ಯಾಂಬಾ ಇಲ್ಲಿರಪ್ಪ, ಸ್ವಲ್ಪದಾದ್ಮೇಲೆ ಬರ್ತೀನಿ. ಆಮೇಲೆ ಹೋಗೋಣ ಒಂದು ಒಳ್ಳೆ ಲಾಂಗ್ ರೈಡು ಶಿವಮೊಗ್ಗ. ಹಾಯ್, ಗುಡ್ ಆಫ್ಟರ್ನೂನ್. ನಿಖಿಲ್. ಎಸ್ ಎಸ್ ಎಸ್. ರಂಜು. ಹಾಯ್ ಸುಗಾಣ. ಸೊ ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಹೌ ಆರ್ ಯು? ಹಾಯ್, ಆರಾಮ್. ಟ್ರ್ಯಾಂಪ್ ಶೋರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಗಾಡಿಗಳು ಇಟ್ಟಿದ್ದಾರೆ. ಅಲ್ಲಿದೆ ನೋಡಿ, ಅಲ್ಲಿ 2-3 ಗಾಡಿಗಳು ಇಟ್ಟಿದ್ದಾರೆ. ಬಟ್ ಮೇಲ್ಗಡೆ ಅನ್ವೀಲಿಂಗ್ ಮಾಡ್ತಾ ಇರೋದು. ಸೊ ಹಂಗಾಗಿ ಮೇಲ್ಗಡೆಗೆ ಹೋಗೋಣ ಬನ್ನಿ. Good evening to everyone, and I welcome everyone over here. And I think the excitement's in the air and we just can't deny it. Let's not hold you guys any longer and let's start with it. Really proud to say that very few brands have made to this kind of a mark, and Triumph is one among them to put up as the most iconic brand, serving customers both in sales and after sales. In a year, around 90,000 Triumphs are built and put on the roads. So this iconic brand is not just a small number. ಸೊ ಗಾಡಿ ಆ್ಯಕ್ಚುಲಿ ಬಂದು ಸಕ್ಕತ್ತಾಗಿದೆ ಮಾತ್ರ. ಲುಕ್ಕು USD ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದಕ್ಕೆ. ಹೈ ಬೀಮ್ ಮತ್ತು ಲೋ ಬೀಮಿಗೆ LED ಬಲ್ಬ್ಸು, LED ಇಂಡಿಕೇಟರ್ಸ್ ಕೂಡ ಆಗಿರುತ್ತೆ. ಬಟ್ ಸಸ್ಪೆನ್ಷನ್ ಮಾತ್ರ ಈ ಥಿಕ್ನೆಸ್ ಇದೆ ನೋಡಿ, ಸಖತ್ ಸ್ಟ್ರಾಂಗ್ ಆಗಿದೆ. ಇದೊಂದೇ ಸಾಕು ನಿಮಗೆ ಗಾಡಿಯಲ್ಲಿ ಕ್ವಾಲಿಟಿ ಏನು ಅಂತ ಗೊತ್ತಾಗೋದಕ್ಕೆ. ಸೊ ಸ್ನೇಹಿತರೆ, ನೋಡಿದಾಗೆ 400cc ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಎಕ್ಸಾಸ್ಟ್ ಪೈಪ್ ಬಂದು ಒಂದೇ ಸಿಂಗಲ್ ಆಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ ಇನ್ನೊಂದು ಮಾಡಿಫಿಕೇಷನ್ಸ್ ಕೂಡ ಸಿಗುತ್ತೆ. ನೀವು ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಕೂಡ ಹಾಕಿಸ್ಬೋದು. ಅದು ಕಸ್ಟಮೈಸೇಷನ್ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇದೆ ಇವ್ರ ಹತ್ರ. ಇಲ್ಲಿ ಸೈಲೆನ್ಸರ್ ನೋಡಿ, ಸೀದಾ ಇಲ್ಲಿಂದ ಹಿಂಗೆ ಕೆಳಗಡೆಗೆ ಬಂದು ಇಲ್ಲಿ ಕೆಳಗಡೆ ಹೋಗುತ್ತೆ. ಇಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ ತೋರಿಸ್ತೀನಿ ನೋಡಿ ನಾನು ನಿಮಗೆಲ್ಲರಿಗೂ. ಸೊ ಸೇಮ್ KTMಗೆ ಯಾವ ಥರ ಬರುತ್ತೆ ಆ ಥರದೊಂದು ಬಾಕ್ಸ್ ಬರುತ್ತೆ. ಅಲ್ಲಿ ಕಂಪ್ಲೀಟಾಗಿ ಕಾರ್ಬನೈಸ್ಡ್ ಆಗಿ ಅದಾದಮೇಲೆ ಇಲ್ಲಿಂದ ಎಕ್ಸಿಟ್ ಆಗೋದು. ಪೆಕ್ಸ್ ಎಲ್ಲ ನೋಡಬೇಕು ಅಂತಂದರೆ KTM ಥರನೇ ಇದೆ. ಆಲ್ಮೋಸ್ಟ್ ಅಲ್ಲಿ ಸ್ಲಿಮ್ ಲೈನ್ ಇದೆ, ಹಾಗೂ ಒಳ್ಳೆ ರಬ್ಬರ್ಸ್ ಇದೆ. ಬ್ರೇಕ್ ಲಿವರ್ ನೋಡಿದ್ರೆ ತುಂಬ ತಿನ್ನಾಗಿದೆ, ಹಾಗೂ ಇಲ್ಲಿ ಗ್ರಿಪ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ಆಗಲೂ ಕ್ಲಚ್ ಹಿಡಿದ್ರೆ ನೋಡಿ ಇಲ್ಲಿ ವರ್ಕ್ ಆಗುತ್ತೆ. ಅಂದರೆ ಇಲ್ಲೆಲ್ಲೂ ಹೊರಗಡೆ ತನಕ ಬಂದಿಲ್ಲ, ತುಂಬ ಒಳಗಡೆ ಕೊಟ್ಟಿದ್ದಾರೆ, ಡೀಸೆಂಟಾಗಿದೆ. ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಆ ಕಡೆ ಸೈಡ್ ಹೋಗ್ಬಿಟ್ಟು ಮಾಡಬೇಕಾಗತ್ತೆ. ಥ್ರಾಟಲ್ ಬಾಡಿ ಇಲ್ಲಿದೆ, ಹಾಗೂ ಕ್ರ್ಯಾಶ್ ಗಾರ್ಡ್ ನೋಡೋದಾದರೆ ಸಿಂಪಲ್ ಆಗಿರೋದು ಕೊಟ್ಟಿದ್ದಾರೆ. ಸೊ ಇದಕ್ಕೂ ಆದಷ್ಟು ಬೇಗನೆ ಇವರು ಕ್ರ್ಯಾಶ್ ಗಾರ್ಡು ಆಫ್ಟರ್ ಮಾರ್ಕೆಟ್ಸ್ ಕೂಡ ಬರೋದಿದೆ. ರೇಡಿಯೇಟರ್ಸ್ ಇದೆ ಇಲ್ಲಿದೆ ನೋಡಿ, ಕಂಪ್ಲೀಟ್ ದೊಡ್ಡ ರೇಡಿಯೇಟರ್ ಇದೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ SD ರೋಡ್ ಸ್ಟಾರಲ್ಲಿ ಬರುತ್ತಲ್ಲ ಆ ಥರ ಇದೆ. ಅದಲ್ಲದೆ ನೆಕ್ಸ್ಟ್ ಗಾಡಿಯಲ್ಲಿ ಮೇನ್ ಫೀಚರ್ಸ್ ನೋಡೋದಾದರೆ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂತಂದರೆ ಇಷ್ಟು. ತುಂಬ ಪ್ರೀಮಿಯಮ್ ಆಗಿದೆ ಕ್ವಾಲಿಟೀಸ್ ಮಾತ್ರ. ಸೊ ಬೈ ಡಿಫಾಲ್ಟ್ ನಿಮಗೆ ಈ ಥರ ಒಂದು ಮಿರರ್ ಕೂಡ ಬರುತ್ತೆ. ಇಲ್ಲಿಂದ ಏನು ಬರೋದಿಲ್ಲ ಮಿರರ್ಸು, ಬಟ್ ಇಲ್ಲೂ ಕೂಡ ಹಾಕಿಸ್ಬೋದು. ನಿಮಗೆ ಇಲ್ಲಿದೆ ನೋಡಿ, ಇದನ್ನು ತೆಗೆದುಬಿಟ್ಟು ನೀವು ಮಿರರ್ಸ್ ಇಲ್ಲಿಂದನೂ ಹಾಕ್ಸ್ಬೋದು. ಯಾಕೆಂದರೆ ಕೆಲವರಿಗೆ ಈ ಒಂದು ಥ್ರಾಟಲ್ ಹಿಂಗೆ ಹಿಡ್ಕೊಳೋದು ಇಷ್ಟ ಆಗೋದಿಲ್ಲ. ನನ್ನಂಥವ್ರಾದರೆ
ಈ ಥರ ಇಟ್ಕೊಳಕ್ಕೆ ಇಷ್ಟಪಡಲ್ಲ. ನನಗೆ ಇಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿರೋದು ಬೇಕಾಗುತ್ತೆ. ಸೊ ಈ ಒಬ್ಬರು ರೈಡರ್ ನೀವು ನೋಡ್ಬೋದು, ಹೀ ಈಸ್ ಆಲ್ಮೋಸ್ಟ್ ಆಲ್ ಎಕ್ಸಾಕ್ಟ್ 6 feet ಹೈಟ್ ಇದ್ದಾರೆ. ಯು ವಾಂಟ್ ಮೀ ಟು ಹೋಲ್ಡ್? ಐ ವಿಲ್ ಹೋಲ್ಡ್ ಇಟ್ ಫಾರ್ ಯು. ಚಿಯರ್ಸ್. ಸೊ ನೋಡಿದ್ರಲ್ಲ, ಇವಾಗ ಇಬ್ಬರು ಕೂತ್ಕೊಂಡಿದ್ದಾರೆ ಗಾಡಿ ಮೇಲೆ. ಸೊ ಕೇಳೋಣ, ಅವರಿಗೆ ಕೇಳೋಣ. ಹೌ ಡು ಯು ಫೀಲ್? ಹೌ ಇಸ್ ಅ ಕಂಫರ್ಟ್? ಇಟ್ ಈಸ್ ಫೈನ್. ಇಸ್ ಇಟ್? ಓ ನೈಸ್. 6 feet ಹೈಟ್ ಇದ್ದಾರೆ, ಬಟ್ ಸ್ಟಿಲ್ ಅವ್ರ ಕಾರ್ ನೋಡಿ ಯಾವ ಥರ ಬೆಂಡ್ ಆಗಿದೆ. ಬಟ್ ಸ್ಟಿಲ್ ಅವರು ಕಂಫರ್ಟಬಲ್ ಆಗಿದ್ದಾರೆ. ನಮ್ಮಂಥವ್ರಿಗೂ ನಮ್ಗಿಂತ ಕುಳ್ಳುಕಿರೋರ್ಗು ಆರಾಮಾಗಿ ಕುತ್ಕೊಳ್ಬೋದು, ಏನು ಅಡಚಣೆ ಇರೋದಿಲ್ಲ. ವ್ಲಾಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಯಾಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಅಲ್ಲೆಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ, ಏನೋ ವೈನ್ ಎಲ್ಲ ಕುಡಿತಾ ಇದ್ದಾರೆ. ಚಿಯರ್ಸ್ ಮೇಡಮ್, ಚಿಯರ್ಸ್. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಒಂದು ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ವೈಬ್ರೆ ಅವ್ರದ್ದು ಕ್ಯಾಲಿಬರ್ಸ್ ಇದೆ, ಡಬಲ್ ಪಿಸ್ಟನ್ ಇದೆ. ಹಿಂದ್ಗಡೆ ಡಬಲ್ ಪಿಸ್ಟನ್ ಕೊಟ್ಟಿದ್ದಾರೆ, ಸಿಂಗಲ್ ಪಿಸ್ಟನ್ ಕೊಟ್ಟಿದ್ದಾರೆ. 2 ಡ್ಯೂಯಲ್ ಚಾನಲ್ ABS ಕೂಡ ಕೊಟ್ಟಿರ್ತಾರೆ. ಹಾಗೂ ಇದ್ರದ್ದು ಚಾರ್ಸಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಸ್ವಿಂಗ್ ಆರಮ್, ಬೇಸಿಕ್ಲಿ ಸ್ವಿಂಗ್ ಆರಮ್ ಬಂದ್ಬಿಟ್ಟು ತುಂಬಾ ಸ್ಪೋರ್ಟಿವ್ ಆಗಿದೆ. ಇಲ್ಲಿ ನೋಡಿದ್ರಲ್ಲ, ಈ ಥರ ಹಿಂಗೆ ಅಪ್ಲಿಫ್ಟ್ ಆಗಿ ಹಿಂಗೆ ಡೌನಾಗಿ ಬರುತ್ತೆ. ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ಅಂತಂದರೆ ಈ ಒಂದು ಜಾಗದಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು, ವೀಲ್ ಅಲೈನ್ಮೆಂಟ್ ಮಾಡಬೇಕಾದ್ರಾಗ. ಸೊ ಗಾಡಿಯಲ್ಲಿ ಇನ್ನೊಂದು ಏನಂತಂದರೆ ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ. ಸೆಂಟ್ರ್ ಸ್ಟ್ಯಾಂಡ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಬೋದೇನೋ ಗೊತ್ತೂ ಇಲ್ಲ. ಗೇರ್ ಶಿಫ್ಟರ್ಸ್ ಇಲ್ಲಿ ಬರುತ್ತೆ, ಅಲ್ಲಿ ಅಡ್ಜಸ್ಟರ್ಸ್ ಇದೆ. ಸೊ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಹೈಟಿಗೆ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸಸ್ಪೆನ್ಷನ್ ಆ್ಯಕ್ಚುಲಿ ಬಂದು ಪ್ರತಿ ಗಾಡಿಗೆ 2 ಫಿಂಗರ್ ಮಧ್ಯದಲ್ಲಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ, ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಇಲ್ಲಿದೆ ಸಸ್ಪೆನ್ಷನ್ ನಾವು, ಇದು ಯೂಶಲಿ ಮಿಡ್ಡಲ್ಲಿ ಬರುತ್ತೆ. ಇದು ಸೊ ಈ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ಈ ಥರ. ಸೊ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪಕ್ಕದಲ್ಲೇ ಏರ್ ಫಿಲ್ಟ್ರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಬಂದು ಏರ್ ಫಿಲ್ಟ್ರ್ ಬಾಕ್ಸ್ ಆಗಿರುತ್ತೆ. ಹಿಂದ್ಗಡೆ ನೋಡೋದಾದರೆ ಒಂದು ಸಣ್ಣ ಗ್ರ್ಯಾಪ್ ಕೊಟ್ಟಿದ್ದಾರೆ. ಇದೇನೋ ಅಷ್ಟಕ್ಕಷ್ಟೇ ನನಗಷ್ಟು ಇಷ್ಟ ಆಗಿಲ್ಲ. ಇದನ್ನು ತೆಗ್ಸಿದ್ರೇ ಇನ್ನೂ ಲುಕ್ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಹಿಂದ್ಗಡೆ LED ಟೈಲ್ ಲ್ಯಾಂಪು, LED ಇಂಡಿಕೇಟರ್ಸು, ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಆಮೇಲೆ ನಂಬರ್ ಪ್ಲೇಟ್ಸ್ ಹಾಕೋದಕ್ಕೆ ಇಲ್ಲಿ ಜಾಗ ಇದೆ. ಸೊ ಆಲ್ಮೋಸ್ಟ್ ಆಲ್ ಇದು KTM ಮಡ್ಗಾಡ್ಸಲ್ಲೆಲ್ಲ ಯಾವ ಥರ ಬರ್ತಾ ಇತ್ತಲ್ಲ, R15 ಮತ್ತು KTM ಮಡ್ಗಾಡ್ಸ್ ಅದೇ ಥರ ಇದೆ. ಸೊ ಗಾಡಿ ಸೀಟ್ ನೋಡ್ಬೋದು, ನಿಮಗೆ ಒಂದು ಒಳ್ಳೆ ಅಪ್ಲಿಫ್ಟ್ ಆಗಿದೆ, ಚೆನ್ನಾಗಿದೆ. ಸಿಂಗಲ್ ಸೀಟ್ ಆಗಿರುತ್ತೆ, ಡ್ಯುಯಲ್ ಸೀಟ್ ಆಗಿರೋದಿಲ್ಲ. ಸೊ ಬನ್ನಿ ಸ್ನೇಹಿತರೆ, ಟೆಕ್ನಿಕಲ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಗಾಡಿ ಮೇಲೆ ಕುತ್ಕೊಂಡಿದ್ದೀನಿ. ಕುತ್ಕೊಂಡಾಗ ಒಂದು ಏನು ಫೀಲ್ ಬರುತ್ತೆ ಅಂತಂದರೆ, ಒಳ್ಳೆ ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಇದೆ, ರೈಡಿಂಗ್ ಪೊಸಿಷನ್ನು ಕೂಡ ಚೆನ್ನಾಗಿದೆ. ಸೊ ನಾನು ಹೇಳಿದ್ನಲ್ಲ, ಈ ಮಿರರ್ಸ್ ನನಗೆ ಇಷ್ಟ ಆಗಲ್ಲ. ಸೊ ಆಪ್ಷನಲ್ ಆಗಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇದನ್ನು ತೆಗೆದುಬಿಟ್ಟು ಬೇಕಾದ್ರೆ ಬೇರೆ ಮಿರರ್ಸ್ ಬೇಕಾದ್ರೆ ಈ ಥರ ಇರೋ ಮಿರರ್ಸ್ ಯಾರು ಅಡ್ಜಸ್ಟ್ ಆಗಿದ್ರೆ ಅದನ್ನು ಕೂಡ ಹಾಕ್ಸ್ಬೋದು. ಇದು ಬೇಕಾದರೆ ಆಪ್ಷನಲ್ ಆಗಿ, ಇದು ಬೈ ಡಿಫಾಲ್ಟ್ ಕಂಪ್ನಿಯಿಂದ ಬರೋದಿದೆ ಆ್ಯಕ್ಚುಲಿ. ಸೀಟ್ ಹೈಟ್ ಎಷ್ಟಿದೆ ಬ್ರೋ ಗಾಡಿ? ಸೀಟ್ ಹೈಟ್ 780 mm. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ? ಗ್ರೌಂಡ್ ಕ್ಲಿಯರೆನ್ಸ್ ಬಂದು 170 ಇದೆ. 170 mm. ಓಕೆ. ಫ್ರಂಟ್ ಶಾಪ್ ಆಫ್ ಬಂದು 140 mm ಇದೆ. ಬ್ಯಾಕ್ ಶಾಪ್ ಆಫ್ ಬಂದ್ಬಿಟ್ಟು ನಿಮಗೆ 130 mm ಇದೆ. 130 mm. ಓಕೆ. ಇದೇನಾರು ಅಡ್ಜಸ್ಟಬಲ್ ಇದೆಯಾ? ಅಡ್ಜಸ್ಟಬಲ್ ಇಲ್ಲ ಅನ್ಸುತ್ತಲ್ಲ? ಅಡ್ಜಸ್ಟಬಲ್ ಇಲ್ಲ. ಓಕೆ. ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಫೀಚರ್ಸ್ ಇದೆ. ಯಾವ ಥರ ಅದು ಅಂದರೆ ಇಲ್ಲೇನಾ? ಅಲ್ಲೇ ಮಾಡ್ಬೋದು. ಸೊ ಈ ಮಾಡಲ್ಲೇ ಮಾಡ್ಬೋದಾ? ಓಕೆ. LCD ಡಿಸ್ಪ್ಲೇ ಅಲ್ಲ, ಸೆಮಿ ಡಿಸ್ಪ್ಲೇ. ಓಕೆ. ಸೊ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೊ ಇವಾಗ ಇದರಲ್ಲಿ ABSನ ಯಾವ ಥರ ನಾವು ಆಫ್ ಮಾಡ್ಬೋದು ಅಂತಲೂ ಇದೆ. ಏನದು? TT-Con ಟ್ರಾಕ್ಷನ್ ಕಂಟ್ರೋಲ್. ಓ, ಟ್ರಾಕ್ಷನ್ ಕಂಟ್ರೋಲ್. ಓಕೆ ಓಕೆ. ABS ಆಫ್ ಮಾಡೋಕ್ಕಾಗಲ್ಲ? ABS ಆಫ್ ಮಾಡೋದು. ABS ಬೈ ಡಿಫಾಲ್ಟ್ ಆನಲ್ಲೇ ಇರುತ್ತೆ. ಸೊ ಇನ್ ಕೇಸ್ ನಾವು ಯಾವ್ದಾರು ಒಂದು ಪರ್ಟಿಕ್ಯುಲರ್ ಫ್ಯೂಸ್ ತೆಗೆದ್ಬಿಟ್ಟು ಹೊಡಿಬೇಕು ಅಂತಂದ್ರೂ ಆಗಲ್ವಾ? ಓಕೆ ಓಕೆ ಓಕೆ. ಯಾಕೆಂದರೆ ಕೆಲವರು ಆಫ್ ರೋಡ್ ಹೋದಾಗ ಯಾವ ಥರ ಅಂತ. ಓ, ಸ್ಕ್ರಾಮ್ಲರಲ್ಲಿ ಸ್ವಿಚಬಲ್ ಇದೆ, ಸೊ ಸ್ಪೀಡಲ್ಲಿ ಇಲ್ಲ. ಸೊ ಸ್ನೇಹಿತರೆ, ಇದೊಂದು ಅಡ್ವಾಂಟೇಜ್ ಸ್ಕ್ರಾಮ್ ತೊಗೊಳೋರಿಗೆ. ಸೊ ಅದರಲ್ಲಿ ನೀವು ಆ್ಯಕ್ಚುಲಿ ಬಂದು ABSನ ಆಫ್ ಮತ್ತು ಆನ್ ಮಾಡ್ಬೋದು, ಬಟ್ ಇದರಲ್ಲಿ ಆಫ್ ಮಾಡೋದು ಆನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನಾದರೂ ಜುಗಾಡ್ ಆಮೇಲೆ ಕಲ್ತ್ಕೊಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಸೊ ಅದಲ್ಲದೆ ಗಾಡಿ ಬಗ್ಗೆ ಮತ್ತೆ ಡೀಟೇಲಾಗಿ ಹೇಳಬೇಕು ಅಂತಂದರೆ, ಇಲ್ಲಿ ನೋಡಿ ಟೈರ್ ಇದೇನು ಬ್ರೋ ಇದು? ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್. ಅದು ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್. ಓಕೆ 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 ಓಕೆ. 5 ಸೆಕೆಂಡ್ಸ್ ನಾವು ಬಟನ್ ಹೋಲ್ಡ್ ಮಾಡ್ಕೊಂಡಿದ್ದೆ. ಓಕೆ. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗುತ್ತೆ. ಅದೇ 5 ಸೆಕೆಂಡ್ಸ್ ನಾವು ಆನ್ ಒತ್ತಿಟ್ಕೊಂಡ್ರೆ ಆಫ್ ಆಗುತ್ತೆ. ಅದು ರನ್ನಿಂಗಲ್ಲೂ ಕೂಡ ಮಾಡ್ಬೋದಾ ನಾವು? ಇಲ್ಲ, ಸ್ಟಾಪ್ ಮಾಡಿಬಿಟ್ಟೆ ಮಾಡಬೇಕು. ಓಕೆ. ರನ್ನಿಂಗಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ನೋಡೋಣ ಬನ್ನಿ, ಇದನ್ನು ಒತ್ತಿಟ್ಕೊತೀನಿ. ಓ ಹೌದು, ಚೇಂಜ್ ಆಯಿತು ನೋಡಿ. ಟ್ರಾಕ್ಷನ್ ಕಂಟ್ರೋಲಿಗೆ ಒಂದು ಇಂಟು ಮಾರ್ಕ್ ಇದೆ, ಟ್ರಾಕ್ಷನ್ ಕಂಟ್ರೋಲಿಗೆ ಒಂದು ಇಂಟು ಮಾರ್ಕ್ ಇಲ್ಲದೆ ಇರೋದಿದೆ. ದಟ್ ಮೀನ್ಸ್ ಇದು ಇವಾಗ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ಅಂತ. ಸೊ ಅದನ್ನೇ ನಾವಿವಾಗ ಒತ್ತಿಟ್ಕೊಂಡು ನೋಡಿದ್ರೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲು ನೋಡಿ ಚೇಂಜ್ ಆಗೋಯ್ತು. ಸೂಪರ್ ಅಲ್ಲ? ಸೊ ಅದಲ್ಲದೆ ಹೈ ಬೀಮು, ಲೋ ಬೀಮು ಅದು ಇದೆ. ಆಮೇಲೆ
6 ಗೇರ್ಸ್ ಅಲ್ಲ. ಸೊ ಇದು ಬಂದು ಆ್ಯಕ್ಚುಲಿ 6 ಗೇರ್ಸ್ ಆಗಿರುತ್ತೆ ಹಾಗೂ RPM ಮೀಟ್ರ್ ಇಲ್ಲಿರುತ್ತೆ. ಸೊ ಅದು ಬಿಟ್ಟರೆ ಫ್ಯೂಯಲ್ ಕೆಪಾಸಿಟಿ ಎಷ್ಟಿದೆ ಅಂತ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ತುಂಬ ಯುನೀಕಾಗಿ ಸಿಂಪಲಾಗಿ ಮಾಡಿದ್ದಾರೆ. ಸೊ ಟಾಪ್ ಸ್ಪೀಡ್ ಇದರಲ್ಲಿ 180 ಅಂತ ಇದರಲ್ಲಿ ತೋರಿಸಿದ್ದಾರೆ. ಸ್ವಿಚಸ್ ಎಲ್ಲ ನೋಡೋದಾದರೆ ಗುಡ್, ಚೆನ್ನಾಗಿದೆ. ಸೊ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ. ಅದು ಬಿಟ್ಟರೆ ಇವಾಗ ಈ ಕಡೆ ಇಗ್ನೇಷನ್ ಸ್ವಿಚ್ ಇದೆ, ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನನಗೆ ಅನ್ನಿಸ್ದಂಗೆ ಟರ್ನಿಂಗ್ ರೇಡಿಯಸ್ ಕೂಡ ತುಂಬ ಚೆನ್ನಾಗೇ ಇದೆ. ಇನ್ನೊಂದೇನು ನೋಡಿ, ಟ್ಯಾಂಕ್ ಯಾವ ಥರ ಡಿಸೈನ್ ಆಗಿದೆ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲೊಂಥರ ಕರ್ವ್ ಥರ ಕೊಟ್ಟಿದ್ದಾರೆ ನೋಡಿ, ಈ ಥರ ಹಂಗೆ ನೋಡಿದ್ರಲ್ಲ. ಸೊ ಇದು ಬಂದು ಯಾಕೆ ಡಿಸೈನ್ ಮಾಡಿದ್ದಾರೆ ಅಂದರೆ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಚೆನ್ನಾಗಿರಲಿ ಅಂತ ನೋಡಿ. ಗ್ಯಾಪ್ ಇದೆ, ಇಲ್ಲ ಅಂತಲ್ಲ, ಗ್ಯಾಪ್ ಇದೆ, ಬಟ್ ಸ್ಟಿಲ್ ಈಗ ಡಿಸೈನ್ ಹಂಗೆ ಕಂಟಿನ್ಯೂ ಮಾಡಿದ್ದಿದ್ರೆ ಇದು ತಾಗೋದು. ಸೊ ಹಾಗಾಗಿ ಇದು ಕಂಪ್ಲೀಟು. ಸೊ ಒಂದು ಗ್ರೇ ವಿತ್ ಬ್ಲೂ ಮತ್ತು ಒಂದು ಬ್ಲ್ಯಾಕು, ಕಂಪ್ಲೀಟ್ ಬ್ಲ್ಯಾಕು, ಅದು ನನ್ನ ಫೇವ್ರೇಟ್ ಆಗಿರುತ್ತೆ. ಇನ್ನೊಂದು ಗ್ರೇ ವಿತ್ ರೆಡ್ಡು, 3 ಕಲರ್ ಇದೆ. ಗಾಡಿ ಮಾತ್ರ ಬಾಂಬ್ ಆಗಿದೆ. ಗಾಡಿ ನೋಡೋದಕ್ಕೆ ಒಳ್ಳೆ ಬ್ಯೂಟಿಫುಲ್ ಬೇಬ್ ನಿಂತ್ಕೊಂಡಂಗೆ ಆಗಿದೆ ನನ್ನ ಕಣ್ಮುಂದೆ. ಇದು ನನ್ನ ಕೈಗೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಕೊಟ್ಟರೆ ಮಾತ್ರ ಲಿಟ್ರಲಿ ಒಂದು ಒಳ್ಳೆ ಅಡ್ವೆಂಚರ್ ರೈಡ್ ಮಾಡೋದೇನೆ. ಸೊ 150/60/17 ಹಾಗೂ 10/70/17. ಸೊ ಎರಡು 17 ಇಂಚ್ ವೀಲ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಆಗಿರುತ್ತೆ. ಸ್ನೇಹಿತರೆ, ಇದು ಡಾಮಿನೋರ್ ಇಂಜಿನ್ ಅಲ್ಲ. ಸೊ ಗಾಡಿ ಬಗ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ 8000 RPM 39.5 BHP ಆಗಿರುತ್ತೆ ಹಾಗೂ 6500 RPMಗೆ 37.5 Nm ಟಾರ್ಕ್ ಆಗಿರುತ್ತೆ. ಹಾಗೂ ಸ್ಪೀಡ್ದು ನೀವು ಸರ್ವಿಸ್ ಕಾಸ್ಟ್ ಹೇಳಿದ್ರಲ್ಲ, ಎಷ್ಟಾಗುತ್ತೆ, ಯಾವ ಥರ ಸರ್ವಿಸಿಂಗ್ ಕಾಸ್ಟ್ ಯಾವ ಥರ ಇದೆ? 16,000 ಒಂದು ಸ್ವಲ್ಪ ಇಯರ್ಲಿ ಒಂದು ಸರಿ. ಏನಂದರೆ 16,000 ಒಂದೇ ಸತಿ ಸರ್ವಿಸ್ ಅಥವಾ 1 ಇಯರ್ಗೆ ಒಂದು ಸತಿ ಸರ್ವಿಸ್ ಮಾಡಿಸ್ಬೇಕು. ಸೊ ಹಾಗೆ 1 ವರ್ಷ ತನಕ 16,000 ಆಗಿಲ್ಲ ಅಂತಂದರೆ ಸರ್ವಿಸೇ ಬೇಕಾಗಿಲ್ಲ? ಇಲ್ಲ, ಇಯರ್ಲಿ ಒಂದು ಸರ್ವಿಸ್ ಮಾಡಿಸ್ಬೇಕು. ಯಾರು ಓಕೆ, ಬಟ್ 1 ವರ್ಷ ತನಕ. ಸೊ ಸ್ನೇಹಿತರೆ ನೋಡೋದ್ರಲ್ಲ, 16,000. ಹೌದಾ? ಸೊ ಸ್ನೇಹಿತರೆ ನೋಡೋದ್ರಲ್ಲ, ಟ್ರ್ಯಾಮ್ ಸ್ಪೀಡ್ಗೆ ನೀವು ಸರ್ವಿಸಿಂಗ್ ಅಗ್ಲಗ್ಲ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ನಿಮಗೆ ಬಿಟ್ಟಿದ್ದು 16,000 ಫಸ್ಟ್ ಆಗುತ್ತಾ, ಇಲ್ಲಾಂದರೆ 1 ವರ್ಷ ಫಸ್ಟ್ ಆಗುತ್ತಾ ಅಂತ. ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೆ ಅವಾಗ ಸರ್ವಿಸ್ ಮಾಡಬೇಕು. ಅದೆಲ್ಲದಕ್ಕಿಂತ ಸರ್ವಿಸ್ ಕಾಸ್ಟ್ ಕೇಳೋಣ ಬನ್ನಿ. ಸರ್ವಿಸ್ ಕಾಸ್ಟ್ ಎಷ್ಟಿದೆ? 4,000 to 6,000 ಮ್ಯಾಕ್ಸ್ ಪರ್ ಇಯರ್. ಏನು ಹೇಳ್ತಾ ಇದ್ದೀರಾ? 4,000 ಲಿವಿಂಗ್ ದಿ ಪಾರ್ಟ್ಸ್. 4,000 ರಿಂದ 6,000 ರೂಪಾಯಿ ಸರ್ವಿಸೇ ಮುಗೀತು. ಪಾರ್ಟ್ಸ್ ಬಿಟ್ಟು ಸರ್ವಿಸ್ ಬಂತಲ್ಲ ಇಂಡಿಯನ್ ಮಾರ್ಕೆಟ್. ಇದು ಇವಾಗ ನಿಮಗೆ ಸರ್ಪ್ರೈಸ್ ಅಂತಂದರೆ ಬರೀ 4,000 ರಿಂದ 6,000 ರೂಪಾಯಿ ವಿತೌಟ್ ಪಾರ್ಟ್ಸು ನಿಮಗೆ ಸರ್ವಿಸ್ ಕಾಸ್ಟ್ ಆಗ್ತಾ ಇದೆ. ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಟ್ರ್ಯಾಂಪ್ ಕಡೆಯಿಂದ ನೀವು ಹೇಳಿ? ಸೊ ಟ್ರ್ಯಾಂಪಲ್ಲಿ ಬರೀ ಸ್ಪೀಡ್ ಮಾತ್ರ ಅಲ್ಲ. ಸೊ ನೀವು ಅಂದ್ಕೊಂಡಿರ್ಬೋದು ಈ ಶೋರೂಮಲ್ಲಿ ಏನಪ್ಪ ಬರೀ ಸ್ಪೀಡ್ ಮಾತ್ರ ಇಟ್ಟಿದ್ದಾರೆ, ಟ್ರ್ಯಾಂಪಲ್ಲಿ ಬೇರೆ ಗಾಡಿಗಳು ಇಲ್ವಾ ಅಂತ. ಬಟ್ ಎಸ್, ಬೇರೆ ಗಾಡಿಗಳು ಇದೆ. ಅದನ್ನು ನೋಡೋಕ್ಕೆ ಅಂತ ನಾವು ಇವಾಗ ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಇದ್ದೀವಿ, ಇಲ್ಲಿ ಆಲ್ರೆಡಿ ಶೂಟ್ ನಡೀತಾ ಇದೆ. ಇಲ್ಲಿದೆ ನೋಡಿ ಆ್ಯಕ್ಚುಲ್ ಮಜಾ. Rocket Teams was an amazing ride to ride. We had a lot of fun with it. Mysore in this amazing. ಇದನ್ನು ನೋಡಿ ನೀವು ಭಯಪಡಬೇಡಿ, ಇದು ಆ್ಯಕ್ಚುಲಿ ಬಂದು ಕಸ್ಟಮೈಸ್ ಮಾಡಿರೋದು. ಇಲ್ಲಿದೆ ನೋಡಿ, ನೋಡಿ ಸ್ನೇಹಿತರೆ, ರಾಕೆಟ್ಸ್. ಮೈ ಗುಡ್ನೆಸ್, ಏನು ಬಲ್ಕ್ ಆಗಿದೆಯಲ್ಲ ಗುರು ಗಾಡಿ. ಸೋಲ್ಡ್ ಅಂತ ಬೇರೆ ಟ್ಯಾಗ್ ಹಾಕಿದ್ದಾರೆ. ಏನು ಅನ್ನಿಸ್ತಿದೆ ನಿಮ್ಮ ಅನಿಸಿಕೆ ಗಾಡಿಗಳು ನೋಡಿ? ಮಾತೇ ಬರ್ತಿಲ್ಲ ಅಲ್ಲ, ಸೀರಿಯಸ್ಲಿ. ಇದೆಲ್ಲ ಬಿಟ್ಟು ನಮ್ಮ ಜೊತೆಗೆ ಇಲ್ಲಿ ಯಾರಿದ್ದಾರೆ ನೋಡಿ. ಹಾಯ್, ಯು ವಿಲ್ ನಾಟ್ ರಿಮೆಂಬರ್ ಮೀ. I remember your face, but I don't remember your name. I'm sorry. ಇಟ್ಸ್ ಓಕೆ, ಅಟ್ಲೀಸ್ಟ್ ಯು ರಿಮೆಂಬರ್ ಮೀ. ಒಂದು ಸಣ್ಣ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೇಸಲ್ಲಿ ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಸ್ಟಾರ್ಟ್ ಲೈನಲ್ಲಿ ಇದ್ದೆ. ಒಂದು ನೀ ಗಾರ್ಡ್, ಎಲ್ಬೋ ಗಾರ್ಡ್ಸ್ ಬೇಕಾಗಿತ್ತು ನನಗೆ. ಇವ್ರ ನೀ ಗಾರ್ಡ್ಸ್ ನನಗೆ ಎಲ್ಬೋ ಗಾರ್ಡ್ಸ್ ಥರ ಯೂಸ್ ಮಾಡಿ ರೈಡರ್ ಮೇನಿಯಾದಲ್ಲಿ ವಿನ್ ಆಗಿದ್ದೆ. ದಟ್ ಈಸ್ ವೇರ್ ವಿ ಮೆಟ್. Okay, Rider Mania. 2016. ಎಸ್. Oh my God, how would I remember that now? But thank you for remembering. ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಗಾಡಿ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ DM ಮಾಡಿ. ಯಾವತ್ತಿದ್ರೂ ನಿಮಗೆ ಸಹಾಯಕ್ಕೆ ನಾನು ಇರ್ತೀನಿ. ಸೊ ಇನ್ನು ಮುಂದೆ ಈ ಥರ ಒಳ್ಳೊಳ್ಳೆ ಗಾಡಿ ರಿವ್ಯೂ ಕಂಟೆಂಟ್ಸ್ನೂ ಕೊಡ್ತೀನಿ. ಸುಮಾರು ದಿನ ಆಯಿತು ಗಾಡಿ ರಿವ್ಯೂ ಕಂಟೆಂಟ್ಸ್ ಮಾಡ್ತಾ ಇದ್ದಿಲ್ಲ. ಸೊ ಟ್ರ್ಯಾಂಪ್ ಅವ್ರು ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಇವತ್ತು ಬಂದು ಶೋರೂಮಲ್ಲಿ ಈ 3 ಅದ್ಭುತ ಗಾಡಿಗಳನ್ನ ನಾವು ರಿವೀಲ್ ಮಾಡಿದ್ದೀವಿ. ಅಂದರೆ ಗಾಡಿ ಒಂದೇ, ಡಿಫ್ರೆಂಟ್ ಕಲರ್ಸು. ಸೊ ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಒಳ್ಳೆ ಕ್ರೇಜಿ ಆಫ್ ರೋಡ್ ಕಂಟೆಂಟ್ನೊಂದಿಗೆ. ಸೈನಿಂಗ್ ಆಫ್, ನಿಮ್ಮ 69 ದ ವ್ಯಾಂಡಲಸ್ಟ್.